ಕೇಂದ್ರ ಸರ್ಕಾರದೊಂದಿಗೆ ಈಗ ಆಲ್ರೆಡಿ ರೈತ ಮುಖಂಡರುಗಳು 4 ಸುತ್ತಿನ ಮಾತುಕತೆಯನ್ನು ನಡೆಸಿದ್ರು. ಯಾವುದೇ ಪ್ರಯೋಜನ ಆಗಿಲ್ಲ. ಇವತ್ತು ದೆಹಲಿ ಚಲೋ ಪ್ರತಿಭಟನೆ ಮತ್ತಷ್ಟು ಜೋರಾಗಿದೆ. ಶಾಂತಿಯಿಂದಲೇ ಪ್ರತಿಭಟಿಸ್ತಾ ಇರುವವರ ಮೇಲೆ ಭದ್ರತಾ ಪಡೆಗಳಿಂದ ದಾಳಿ ನಡೆಸಲಾಗ್ತಾ ಇದೆ ಅಂತ ರೈತ ಮುಖಂಡರುಗಳು ಆರೋಪಿಸ್ತಾ ಇದ್ದಾರೆ. ಈಗ ಕಾಂಗ್ರೆಸ್ ರೈತರಿಗೆ ಬೆಂಬಲಿಸಿದ್ರೆ ಕೇಂದ್ರ ಮತ್ತೊಮ್ಮೆ ಮಾತನಾಡೋಣ ಬನ್ನಿ ಅಂತ ಹೇಳ್ತಾ ಇದೆ. ಎಂಎಸ್ಪಿ ಕಾನೂನು ಖಾತ್ರಿಗೆ ರೈತ ಸಂಘಟನೆಗಳ ಬಿಗಿಪಟ್ಟು. ರೈತರಿಗೆ ಮಾತುಕತೆಗೆ ಆಹ್ವಾನ, ಶಾಂತಿ ಕಾಯಲು ಮುಂಡಾ ಮನವಿ. ವಿವಿಧ ಬೇಡಿಕೆಗಳನ್ನರೆಸಿ ಕೇಂದ್ರದ ವಿರುದ್ಧ ಚಳವಳಿ ನಡೆಸಿರುವ ರೈತ ಸಂಘಟನೆಗಳು ಇವತ್ತು ಮತ್ತೆ ದೆಹಲಿ ಚಲೋ ನಡೆಸಿವೆ. ಈ ವೇಳೆ ಹರಿಯಾಣ ಮತ್ತು ಪಂಜಾಬ್ ಗಡಿಯಲ್ಲಿ ರೈತರ ಮೇಲೆ ಪೊಲೀಸರು ಅಶ್ರುವಾಯು ಪ್ರಯೋಗಿಸಿದ್ದಾರೆ. ಬ್ಯಾರಿಕೇಡ್ಗಳನ್ನು ತೆಗೆಯಲು ರೈತರು ತಂದಿದ್ದ ದಾಸಪ್ಪ ಸಮಗ್ರ ಕೃಷಿ ಮಾಡಿ 2 ಎಕರೆಗೆ 10 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಭಾರಿ ಯಂತ್ರೋಪಕರಣಗಳನ್ನು ವಶಪಡಿಸಿಕೊಳ್ಳಲು ಹರಿಯಾಣದ ಅಧಿಕಾರಿಗಳು ಪಂಜಾಬ್ಗೆ ಮನವಿ ಮಾಡಿದ್ರಿಂದ ಉದ್ವಿಗ್ನತೆ ಉಂಟಾಗಿದೆ. ಸುಮಾರು 14,000 ರೈತರು, 1,200 ಟ್ರ್ಯಾಕ್ಟರ್ ಟ್ರಾಲಿಗಳು, 300 ಕಾರು ಮತ್ತು 10 ಮಿನಿ ಬಸ್ಗಳೊಂದಿಗೆ ಗಡಿಯುದ್ದಕ್ಕೂ ಅನ್ನದಾತರು ಜಮಾಯಿಸಿದ್ದಾರೆ. ದೆಹಲಿ ಪೊಲೀಸರು ಅಲರ್ಟ್ ಆಗಿದ್ದು ಫೆಬ್ರವರಿ 13ರಿಂದ ಅಂತಾರಾಜ್ಯ ಗಡಿಯಲ್ಲಿ ರೈತರ ಪ್ರವೇಶ ಬಿಂದುಗಳನ್ನು ಭದ್ರಪಡಿಸಿಕೊಳ್ಳಲು ಕಸರತ್ತು ನಡೆಸುತ್ತಿದ್ದಾರೆ. ಆದರೆ ರೈತರು ಇದಕ್ಕೆ ಸೊಪ್ಪು ಹಾಕಿಲ್ಲ. ರೈತರು ಶಾಂತಿಯುತವಾಗಿ ಪ್ರತಿಭಟಿಸುವುದಾಗಿ ಪುನರುಚ್ಚರಿಸಿದ್ದಾರೆ. ಬ್ಯಾರಿಕೇಡ್ಗಳನ್ನು ತೆಗೆದು ದೆಹಲಿಗೆ ಅಡೆತಡೆ ಇಲ್ಲದೆ ತೆರಳಲು ಅವಕಾಶ ಕಲ್ಪಿಸಿ ಸರ್ಕಾರದೊಂದಿಗೆ ಎಲ್ಲ ಮಾತುಕತೆ ನಡೆಸಿದ್ದೇವೆ. ಕೇಂದ್ರ ನಿರ್ಣಯ ಕೈಗೊಂಡ್ರೆ ಪ್ರತಿಭಟನೆ ಹಿಂಪಡೆಯುವುದಾಗಿ ಕಿಸಾನ್ ಮಜ್ದೂರ್ ಮೋರ್ಚಾ ಹೇಳಿದೆ. ಪಂಜಾಬ್ನಲ್ಲಿ ಕಾನೂನು ಸುವ್ಯವಸ್ಥೆ ಬಗ್ಗೆ ಕೇಂದ್ರದ ಕಳವಳ. ಹೆಚ್ಚುವರಿ 500 ಟ್ರ್ಯಾಕ್ಟರ್ಗಳೊಂದಿಗೆ 4,500 ಪ್ರತಿಭಟನಾಕಾರರು ಧಾಬಿ ಗುಜ್ರಾನ್ ಗಡಿಯಲ್ಲಿ ಸೇರಿರುವ ಬಗ್ಗೆ ಕೇಂದ್ರ ಗೃಹ ಸಚಿವಾಲಯ ಅಂದಾಜಿಸಿದೆ. ರಾಜ್ಯದ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರುವ ಬಗ್ಗೆ ಕಳವಳ ವ್ಯಕ್ತಪಡಿಸಿದೆ. ಬುಲ್ಡೋಜರ್ಸ್, ಲ್ಯಾಂಡ್ ಮೂವರ್ಸ್ಗಳಂತಹ ಭಾರಿ ಯಂತ್ರಗಳನ್ನು ಹರಿಯಾಣದ ಶಂಭು ಗಡಿಗೆ ತಂದಿದ್ದಾರೆ ಎಂದು ಗೃಹ ಸಚಿವಾಲಯ ಈ ಬಗ್ಗೆ ಪಂಜಾಬ್ ಸರ್ಕಾರಕ್ಕೆ ಪತ್ರ ಬರೆದಿದೆ. ರೈತರಿಗೆ ಖರ್ಗೆ ಬೆಂಬಲ, ಕೈ ಪ್ರಣಾಳಿಕೆಯಲ್ಲಿ ಎಂಎಸ್ಪಿ ಗ್ಯಾರಂಟಿ. ದೆಹಲಿ ಚಲೋ ಮಾರ್ಚ್ ನಡೆಸುತ್ತಿರುವ ರೈತರನ್ನ ಕಾಂಗ್ರೆಸ್ ಬೆಂಬಲಿಸಿದೆ. ಎಂಎಸ್ಪಿ ಕಾನೂನು ಖಾತ್ರಿ ನ್ಯಾಯಸಮ್ಮತ ಬೇಡಿಕೆ. ಈ ಸಾರಿ ಚುನಾವಣಾ ಪ್ರಣಾಳಿಕೆಯಲ್ಲೂ ಎಂಎಸ್ಪಿ ಕಾನೂನು ಖಾತ್ರಿ ಬಗ್ಗೆ ಕಾಂಗ್ರೆಸ್ ಘೋಷಣೆ ಮಾಡಲಿದೆ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಭರವಸೆ ನೀಡಿದ್ದಾರೆ. उसके लिए तो हम लोग उनका साथ दे रहे हैं और हम खुल के बात कर रहे हैं कि गवर्नमेंट उनके जो डिमांड्स है रीजनेबल डिमांड उसको मानना चाहिए और हम खुद भी हमारे इलेक्शन मैनिफेस्टो में भी ये कहने वाले हैं कि एमएसपी ये लीगल गारंटी करना चाहिए. ಐದನೇ ಸುತ್ತಿನ ಮಾತುಕತೆಗೆ ಆಹ್ವಾನಿಸಿದ ಕೇಂದ್ರ ಸರ್ಕಾರ. ಮತ್ತೊಂದೆಡೆ ರೈತರು ಶಾಂತಿ ಕಾಪಾಡಬೇಕೆಂದು ಮನವಿ ಮಾಡಿರುವ ಕೃಷಿ ಸಚಿವ ಅರ್ಜುನ್ ಮುಂಡಾ 5ನೇ ಸುತ್ತಿನ ಮಾತುಕತೆಗೆ ರೈತರನ್ನ ಆಹ್ವಾನಿಸಿದ್ದಾರೆ. उसे संज्ञान में लेते हुए पुनः 5वें दौर की बैठक और उस बैठक में ऐसे सभी मुद्दे जिन मुद्दे पर हम मिलकर समाधान निकाल सकते हैं, वार्ता के लिए हम तैयार हैं. ಕೇಂದ್ರ ಸರ್ಕಾರ ಈಗ ರೈತರ ಮುಖಂಡರನ್ನ ಮತ್ತೊಮ್ಮೆ ಮಾತುಕತೆಗೇನೋ ಆಹ್ವಾನಿಸಿದೆ. ಆದರೆ ಈ ಸಾರಿಯಾದ್ರೂ ಅನ್ನದಾತರ ನ್ಯಾಯಬದ್ಧ ಬೇಡಿಕೆಗಳಿಗೆ ಕೇಂದ್ರದಿಂದ ಸ್ಪಂದನೆ ಸಿಗುತ್ತಾ ನೋಡಬೇಕು. ಬ್ಯೂರೋ ರಿಪೋರ್ಟ್, TV9.